ಎಲ್ಲರಿಗೂ ನಮಸ್ಕಾರ. ನಿಂಗೆ ನೋಡ್ತಾ ಇಪ್ಪದು ಮಾವಿನ ಮೇಡಿ. ಈ ಸತಿ ತುಂಬ ಕಡಿಮೆ ಊರ್ಲಿ ಮಾವಿನ ಮೇಡಿ ಎಲ್ಲಿ ಸಿಕ್ತಿಲ್ಲ. ಅದರ ಎಲ್ಲವ ತೊಟ್ಟೆಲ್ಲ ತೆಗೆದು ಸಜ್ಜಿ ಮಾಡ್ತಾ ಇದ್ದಳು. ಅವು ಕೈ ಎಂತಗೆ ಪ್ಲಾಸ್ಟಿಕ್ ಪಟ್ಟಿದ್ದು ಉಳಿದ್ರೆ ಅದರ ಮೇಣಪ್ಪದಾಗ ಆ ಮೇಣ ಹಿಡಿದು ಮೋರಗೆ ಮಣ್ಣು ಮೆತ್ತಿಯರೆ ಅಲ್ಲಿ ಹುಣ್ಣು ಭಾರಿ ಲಾಯ್ಕಿತ್ತು, ಪರಿಮಳ ಇತ್ತು. ಆಗ ಒಂದು ತುಂಬ ತಿಂದು ನೋಡಿದೆ, ಭಾರಿ ಲಾಯ್ಕಿತ್ತು. ಅದು ದೊಡ್ಡ ದೊಡ್ಡ ಕಾಣ್ತೋಳಿ ಅದರ ಒಳ ಗೊರಟಾಯ್ದಿಲ್ಲ. ಒಂದು 2 ದಿನ ತಪ್ಪಿತ್ತ ಶುರುವಿಗೆ ಒಂದರಿ ಆಲೋಚನೆ ಮಾಡಿದ, ಇದು ದೊಡ್ಡ ಇದು ಬೇರೆ ಇನ್ನು ತುಂಡು ಮಾಡಿ ತೆತ್ತೆ ಹಾಕಿ ಕಷ್ಟ ಇದೆ. ಮತ್ತೆ ತುಂಡು ಮಾಡಿ ನೋಡುವಾಗ ಹೋಗಿಲ್ಲ ಇದ್ದೋಳಿ ಎಂತ ಚೇಂಜ್ ಆಯ್ತು. ಹಂಗಾಗಿ ಈಗ ಅದು ಮತ್ತೆ ಪೂರ ಮರಲ್ಲೇ ಆಗಿತ್ತಿಲ್ಲ, ಬರೀ ಒಂದು ಗೆಲ್ಲಿಲಿ ಮಾತ್ರ ಆಗಿತ್ತದು. ಹೇಗಾದ್ರೂ ಒಂದು ಜನ ಕೊಯ್ದು ಕೊಟ್ಟತ್ತು. ಅರೆ ಈಗ ಸಜ್ಜಿ ಮಾಡಿ ಉಪ್ಪಿನಕಾಯಿ ಹಾಕಲೆ ಇನ್ನೀಗ ಉಪ್ಪಿಲಿ ಹಾಕಿ ಮಾಡ್ಬೋದು. ಮತ್ತೆ ಮೆಣಸು ಇದು ಸಾಸಮೆಲ್ಲ ಕಡದು ಹರಪ್ಪು ಮಾಡಿ ಮತ್ತೆ ಹಾಕುದು. ಈಗ ಉಪ್ಪಿಲಿ ಹಾಕಿ ಮಡಿಗಿ ಅದು ಚೀರುಟೆ. ಈಗ ಅದರ ಸಜ್ಜಿ ಮಾಡಿ ಅಪ್ಪಾಗ 2-3 ಹತ್ರಣ ಮನೆಗೆಲ್ಲ ಪೊಟ್ಟ ಆಯ್ತು. ಮತ್ತೆ ರಜಾ ಅದು ಕೊಯ್ದ ಜನವು ಇಂಕು ಬೋರ್ಡ್ ತಕೊಂಡು ಹೋಗ್ತು. ಕಳೆದ ವರ್ಷ ಸಿಕ್ಕಿದ್ದೇ ಈ ವರ್ಷ ರಜಾ ಆದದ್ದು ಒಂದೇ ಗೆಲ್ಲಿಲ್ಲಿ ಬಾಕಿದ್ದ ಗೆಲ್ಲಿಂದೆಲ್ಲ ಕರೆದಿಯೇ ಹೋಯ್ ಎಲ್ಲೂ ಇಲ್ಲಡ. ಇವತ್ತಿ ಬಾರಿ ಕಡದ ಮೇಲೆ ಹೇಳ್ತಾವ. ಮಾವಿನ ಮೇಡಿ ಭಾಳ ಅಪರೂಪ ಆಗಿವೆ. ಈಗ ಮತ್ತೆ ಪರ್ಯಾಯ ವ್ಯವಸ್ಥೆಯಲ್ಲಿ ಸೌತೆಕಾಯ್ದು ಇದರದ್ದು ಮಿಕ್ಸ್ಡ್ ವೆಜ್ ಹಾಗೆಲ್ಲ ಮಾಡ್ತೇವೆ. ಆದರೆ ನಮ್ಮ ಹಳೆ ಇದು ಮಾವಿನಕಾಯಿ ಮೇಡಿ ಉಪ್ಪಿನಕಾಯಿ ಅದು ಭಯಂಕರ ರುಚಿ ಅಲ್ಲ, ಯಾಕೆ ಒಂದು ಬೇರೆ ರುಚಿ. ಎಂತ ಹೇಳ್ತಿ ಹಾಗಲ್ಲ ಅಂಬಾಗ. ಈಗ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್